ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾಲ್. ಆತ್ಮೀಯರೇ, ಧರ್ಮಸ್ಥಳದ ಕುರಿತಾಗಿ ಎಷ್ಟು ಮಾತಾಡಿದರೂ ಕಡಿಮೆ. ದಿನಕ್ಕೊಂದು ತಿರುವು, ದಿನಕ್ಕೊಂದು ರೂಪ, ದಿನಕ್ಕೊಂದು ಮಾತು, ಕ್ಷಣ ಕ್ಷಣಕ್ಕೊಂದು ಮಾತು. SIT ಬಂದ್ ಆಯಿತಾ, ಚೆನ್ನಪ್ಪ ಹೊರಡಿದ ತಕ್ಷಣ, ಉಲ್ಟಾ ಹೊಡೆದ ತಕ್ಷಣ ಆ ವರದಿ ಕೊಟ್ಟು ಬಂದ್ ಮಾಡ್ತಾರ ಅನ್ನುವಂಥ ಮಾತು ಜೋರ್ದಾರಾಗಿ ಹಬ್ತಾ ಇದೆ. ಅದಕ್ಕೆ ಯಾಕೆ ಬಂದ್ ಆಗ್ಬೇಕು? ಅದು SIT ಈ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನದ, ಇದು ಯಾಕೆ ಬಂದಾಗಬೇಕು? ಕೇವಲ ಉಲ್ಟಾ ಹೊಡೆದ ಆ ಬುರ್ಡೆ ಸಲುವಾಗಿ ಅಷ್ಟೇ ಬಂದಿತ್ತದು ಇಲ್ಲ. ಆದೇಶದಲ್ಲಿ ಸ್ಪಷ್ಟ ಅದ. ಕಳೆದ 20-30 ವರ್ಷಗಳಿಂದ ಏನಾಗಿದೆ ಅದ್ರ ಬಗ್ಗೆ ಎಲ್ಲ ತನಿಖೆ ಆಗಬೇಕು ಅನ್ನೋಂಥದ್ದು. ಅದು ಕೇವಲ ಅದಕ್ಕೆ ಸೀಮಿತ ಮಾಡುವಂಥ ಕೆಲಸವನ್ನು ಕೆಲವೊಂದಿಷ್ಟು ಮೀಡಿಯಾಗಳು ಮಾಡ್ತಾ ಇದ್ದಾರೆ. ತಪ್ಪದು, ಅಪರಾಧ. ಅದು ಒಂದು ಅಪರಾಧ ಕೆಲಸನ. ಅಪರಾಧವನ್ನು ಮುಚ್ಚಾಕೋದು ಮಹಾ ಅಪರಾಧ. ಇದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಕೆಲವು ಮೀಡಿಯಾ ನೋಡ್ತಾ ಇದ್ವಿ, ನಾವು ಗಮನಿಸ್ತಾ ಇದ್ವಿ. ಆ ಮೀಡಿಯಾಗಳು ಸತ್ಯ ಹೇಳಿ ತನಿಖೆ ಮಾಡಲಿ ಅಂತೇಳಿ ಎಲ್ಲ ತನಿಖೆ ಮಾಡಿ ಆಗಬೇಕು, ಎಲ್ಲ ತನಿಖೆ ಇಲ್ಲ, ಅವೆಲ್ಲ ಘಟನೆಗಳು ಆಗಿಲ್ಲ ಅಂತ ಒಪ್ಕೋಬೇಕು. ಒಟ್ಟು ಏನೂ ನಡೆದಿಲ್ಲಲ್ಲ, ಎಲ್ಲ ಸ್ವಚ್ಛದ ಕೈ ಇಲ್ಲದ, ಎಲ್ಲರೂ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡವರು ಸ್ವರ್ಗಕ್ಕೋಸ್ಕರ ಇಲ್ಲಿ ಪಾಪ ಜೀವ ಕೊಟ್ಟಿದ್ದಾರೆ ಅಂತ ಸ್ಪಷ್ಟೀಕರಣ ಕೊಡಬೇಕು. ಹೆಣ್ಮಕ್ಳು ಬರೋ ಅಂಥ ಅತ್ಯಾಚಾರ, ಅನ್ಯಾಯ ಮತ್ತೇನೂ ಆಗ್ಯದ, ಕೊಲೆ ಗಿಲೆ ಎಲ್ಲ ಆಗಿದಾವ, ಅವು ಸುಳ್ಳು ಅಂತ ಹೇಳ್ಬೇಕು. ಇದು ಹೇಳಿಕ್ಕೆ ಸಾಧ್ಯನಾ ಗೌರ್ಮೆಂಟಿಗೆ? ಇದು ಹೇಳಿಕ್ಕೆ ಸಾಧ್ಯನಾ ಈ ಮೀಡಿಯಾಗಳಿಗೆ? ಇದು ಸುಳ್ಳನ್ರಿ, ಬಿಡ್ಲಿಕ್ಕೆ ಬರ್ತದೆ. ಇದು ನಡೆದದ. ಅದಕ್ಕಾಗಿ ನಮ್ಮ ನಾಗಲಕ್ಷ್ಮಿ, ನಮ್ಮ ಚೌಧರಿ ಅವರು, ಮೇಡಮ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾ ರೈಟ್ ವಾಲ್ ಲೆಫ್ಟ್ ವಾಲ್ ಹೆಣ್ಣಿನ ಪರ ಅಂತೇಳಿ. ಭಾಳ ಮೆಚ್ಚುವಂಥ ಮಾತು. ಹೌದು, ಹೆಣ್ಮಕ್ಳು ಎಣ್ಣೆ ಆಗ್ಯದಲ್ಲಿ ಇಲ್ಲ, ಹಾಗೆ ಮಾಡಿದವ್ರೆ. ಏನು ದೂರದಾರ ಮಾಡಿದಾರ? ದೂರದಾರದಿಂದ ಆಗ್ಯದಲ್ಲ ಇದೆಲ್ಲ. ತನಿಖೆ ಆಗಬೇಕಲ್ರಿ. ಇದನ್ನ ಯಾಕೆ ಮುಚ್ಚಿಸ್ತಾ ಇದ್ದೀರಿ? ಇದನ್ನ ಯಾಕೆ ಬಂದ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ? SIT ಯಾಕೆ ಬಂದ್ ಮಾಡಬೇಕು ಅನ್ನೋದು ಪ್ರಶ್ನೆ